ಪಶ್ಚಿಮ ಘಟ್ಟದ ದಟ್ಟವಾದ ಕಾಡುಗಳ ಮಧ್ಯೆ ಹೊರ ಜಗತ್ತಿನ ಸಂಪರ್ಕವೇ ಇಲ್ಲದ ಒಂದು ಪುರಾತನ ಹಳ್ಳಿ ರುದ್ರಪಟ್ಟಣ. ಅಲ್ಲಿನ ಮನೆಗಳೆಲ್ಲವೂ ಕಲ್ಲಿನಿಂದ ಕಟ್ಟಿದ್ದು, ಆದರೆ ಆ ಊರಿಗೆ ಕಾಲಿಟ್ಟರೆ ಎಂಥವರಿಗಾದರೂ ಒಂದು ವಿಚಿತ್ರವಾದ ಉಸಿರುಗಟ್ಟುವ ವಾತಾವರಣ ಶುರುವಾಗುತ್ತದೆ. ಯಾಕಂದ್ರೆ ಇಡೀ ಊರಿನಲ್ಲಿ ಒಂದೇ ಒಂದು ಮನೆಗೂ ಕಿಟಕಿಗಳಿಲ್ಲ, ಬೆಳಕು ಬರಲ್ಲ. ಮೇಲ್ಛಾವಣಿಯಲ್ಲಿ ಸಣ್ಣ ರಂಧ್ರಗಳಿವೆ ಹೊರತು ಹೊರಗಡೆ ನೋಡಲು ಯಾವುದೇ ಕಿಟಕಿಗಳಿಲ್ಲ. ಬರೀ ದಪ್ಪನಾದ ಕಬ್ಬಿಣದ ಮಳೆ ಹೊಡೆದ ಮರದ ಬಾಗಿಲುಗಳು ಮಾತ್ರ. ಸಮಯ ಸಂಜೆ 5:30. ಆಗಲೇ ಕತ್ತಲೆ ಆವರಿಸುತ್ತಿದೆ. ಊರಿನ ಜನರೆಲ್ಲ ತಮ್ಮ ಹಸು ಮೇಕೆಗಳನ್ನ ಅವಸರವಾಗಿ ಒಳಗೆಳೆದುಕೊಂಡು ಹೋಗುತ್ತಿದ್ದಾರೆ. ಮಕ್ಕಳನ್ನ ಬೈದು ಒಳಗೆ ಕರೆದೊಯ್ಯುತ್ತಿದ್ದಾರೆ. ಬೀದಿಗಳು ಕ್ಷಣಾರ್ಧದಲ್ಲಿ ಸ್ಮಶಾನದಂತೆ ಖಾಲಿಯಾಗುತ್ತವೆ. ನಮ್ಮ ನಾಯಕ ಸೂರ್ಯ 25 ವರ್ಷದ ಯುವ ಫೋಟೋಗ್ರಾಫರ್. ಅವನಿಗೆ ಈ ಊರಿನ ವಿಚಿತ್ರ ಆಚರಣೆಗಳ ಬಗ್ಗೆ ಡಾಕ್ಯುಮೆಂಟರಿ ಮಾಡಲು ಬಂದಿದ್ದಾನೆ. ಅವನಿಗೆ ಉಳಿದುಕೊಳ್ಳಲು ಊರಿನ ಕೊನೆಯಲ್ಲಿರುವ ಒಂದು ಹಳೆಯ ಅತಿಥಿ ಗೃಹ ಕೊಟ್ಟಿದ್ದಾರೆ. ಊರಿನ ಗೌಡರು ಸೂರ್ಯನನ್ನ ಅಲ್ಲಿಗೆ ಬಿಡಲು ಬರುತ್ತಾರೆ. ಗೌಡರ ಮುಖದಲ್ಲಿ ವಿಪರೀತ ಆತಂಕವಿದೆ. ಅವರು ಬಾಗಿಲಿಗೆ ಹಾಕಿರುವ ದಪ್ಪನಾದ ಬೀಗವನ್ನ ಸೂರ್ಯನಿಗೆ ಕೊಡುತ್ತಾ ಅವನ 2 ಕೈಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಹೇಳ್ತಾರೆ, ಗೌಡರು, ಬಾಬು, ಸಿಟಿಯಿಂದ ಬಂದಿದ್ದೀಯಾ? ನಿನಗೆ ನಮ್ಮ ಊರಿನ ಕಟ್ಟುಪಾಡುಗಳು ಗೊತ್ತಿಲ್ಲ. ಇವತ್ತು ಅಮಾವಾಸ್ಯೆ. ಸೂರ್ಯ ಮುಳುಗಿದ ಮೇಲೆ ಈ ಊರಿನಲ್ಲಿ ಆಕಾಶದಿಂದ ನೀರು ಬೀಳಲ್ಲ. ಕಪ್ಪು ಬೂದಿ ಮಳೆಯಂತೆ ಬೀಳುತ್ತದೆ. ಆ ಮಳೆ ಶುರುವಾದಾಗ ಭೂಮಿ ಮೇಲಿರುವ ಯಾವ ಜೀವಿಯೂ ಹೊರಗಡೆ ಓಡಾಡುವ ಹಕ್ಕಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಲಘುವಾಗಿ ನಗುತ್ತಾ, ಗೌಡ್ರೆ, ಮಳೆ ಅಂದ್ರೆ ನೀರು ತಾನೆ, ಕಬ್ಬುದಿ ಹೇಗೆ ಬರ್ತದೆ? ಸುಮ್ಮನೆ ಎದುರಿಸ್ಬೇಡಿ ಅಂತಾನೆ. ಗೌಡರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ. ನಗಬೇಡ ಬಾಬು. ರಾತ್ರಿ ಆ ಮಳೆ ಬರುವಾಗ ನಿನ್ನ ಬಾಗಿಲನ್ನ ಯಾರು ತಟ್ಟಿದರೂ, ಎಷ್ಟೇ ಪರಿಚಯದ ಧ್ವನಿ ಕೇಳಿದರೂ ದಯವಿಟ್ಟು ಬಾಗಿಲು ಮಾತ್ರ ತೆರೆಯಬೇಡ. ಅದು ಮನುಷ್ಯರ ಧ್ವನಿಯಲ್ಲ, ಅದು ಕಾಡಿನ ಮಾಯಾವಿ. ಅದು ನಿನ್ನ ಪರಿಚಯದವರ ಧ್ವನಿ ತೆಗೆದು ನಿನ್ನನ್ನೇ ಹೊರಗೆ ಕರೆಯುತ್ತೆ. ಕಿವಿ ಮುಚ್ಚಿಕೊಂಡು ಮಲಗುಬಿಡು ಅಂತ ಹೇಳ್ತಾರೆ. ಇಷ್ಟು ಹೇಳಿ ಗೌಡರು ಓಡೋಡಿ ತಮ್ಮ ಮನೆಗೆ ಓಡಿ ಬಾಗಿಲು ಹಾಕಿಕೊಳ್ತಾರೆ. ರಾತ್ರಿ 10:30. ಸೂರ್ಯ ಗೆಸ್ಟ್ ಹೌಸ್ ಒಳಗೆ ಒಬ್ಬನೇ ಇದ್ದಾನೆ. ಒಳಗೆ ಒಂದು ಸಣ್ಣ ಲ್ಯಾಂಪ್ ಉರಿಯುತ್ತಿದೆ. ಗೌಡರ ಮಾತು ಅವನ ತಲೆಗೆ ಓಡುತ್ತಿದ್ದರೂ ಹಳ್ಳಿ ಜನ ಮೂಢನಂಬಿಕೆ ಎಂದು ಸುಮ್ಮನಾಗುತ್ತಿದ್ದಾನೆ. ಅವನು ತನ್ನ ಕ್ಯಾಮ್ರಾ ಆನ್ ಮಾಡಿ ಬೆಳಗ್ಗೆ ಊರಿನಲ್ಲಿ ನಡೆದ ಫೋಟೋಗಳನ್ನ ಸ್ಕ್ರೀನ್ ಮೇಲೆ ಜೂಮ್ ಮಾಡಿ ನೋಡುತ್ತಿದ್ದಾನೆ. ಸಡನ್ ಆಗಿ ಅವನ ಕಣ್ಣು ಒಂದು ಫೋಟೋದ ಮೇಲೆ ನಿಲ್ಲುತ್ತೆ. ಕಾಡಿನ ಅಂಚಿನಲ್ಲಿ ತೆಗೆದ ಫೋಟೋ ಅದು. ಆ ಫೋಟೋದಲ್ಲಿ ಮರಗಳ ಮಧ್ಯೆ ಸುಮಾರು 10 ಅಡಿ ಎತ್ತರದ ಕಪ್ಪಾದ ಮರದ ಕಾಂಡದಂತೆ ಇರುವ ಒಂದು ಆಕೃತಿ ನಿಂತಿರುವ ಹಾಗೆ ಕಾಣುತ್ತದೆ. ಅದನ್ನು ಜೂಮ್ ಮಾಡಿದಾಗ ಅದಕ್ಕೆ ಮುಖವಿಲ್ಲ. ಸೂರ್ಯನಿಗೆ ಬೆವರು ಶುರುವಾಗುತ್ತದೆ. ರಾತ್ರಿ 11:45. ಸೂರ್ಯನಿಗೆ ಚಾವಣಿಯ ಮೇಲೆ ಏನೋ ಬೀಳುತ್ತಿರುವ ಶಬ್ದ ಕೇಳಿಸುತ್ತದೆ. ಮಳೆ ಶುರುವಾಗಿದೆ, ಆದರೆ ನೀರಿನ ಶಬ್ದವಲ್ಲ. ಏನೋ ಒಣಗಿದ ಭಾರವಾದ ವಸ್ತುಗಳು ಬೀಳುತ್ತಿರುವ ಶಬ್ದ. ಸೂರ್ಯ ಮೆಲ್ಲನೆ ಎದ್ದು ಬಾಗಿಲಿನ ಕೆಳಗಿರುವ ಸಣ್ಣ ಸಂದಿಯಿಂದ ಹೊರಗೆ ನೋಡ್ತಾನೆ. ಬೆಳದಿಂಗಳ ಬೆಳಕಿನಲ್ಲಿ ಆಕಾಶದಿಂದ ಕದಲುತ್ತಿರುವ ಕಪ್ಪು ಬೂದಿ ಮಳೆಯಂತೆ ಸುರಿಯುತ್ತಿದೆ. ಒಂದೇ ನಿಮಿಷದಲ್ಲಿ ಇಡೀ ಊರಿನ ನೆಲ ಕಪ್ಪಾಗಿ ಹೋಗಿದೆ. ಹೊರಗಡೆ ಸುಟ್ಟ ಮಾಂಸದ ವಾಸನೆ ಬರುತ್ತಿದೆ. ಸೂರ್ಯನ ಎದೆ ಬಡಿತ ಜೋರಾಗುತ್ತದೆ. ಗೌಡರು ಹೇಳಿದು ಅಕ್ಷರಶಃ ನಿಜವಾಗಿತ್ತು. ಮಧ್ಯರಾತ್ರಿ 1:15. ಸೂರ್ಯ ಬೆಡ್ ಮೇಲೆ ಕಂಬಳಿ ಒದ್ದುಕೊಂಡು ಭಯದಿಂದ ಕಣ್ಣು ಮುಚ್ಚಿ ಮಲಗಿದ್ದಾನೆ. ದಿಢೀರನೆ ಬಾಗಿಲಿನ ಆಚೆ ಕಡೆಯಿಂದ ಮಳೆಯಲ್ಲಿ ಯಾರೋ ನಡೆಯುತ್ತಿರುವ ಶಬ್ದ ಬರುತ್ತದೆ. ಯಾರೋ ಬಂದು ಬಾಗಿಲ ಹತ್ರ ನಿಂತಾರೆ. ಒಂದು ಕ್ಷಣ ಮೌನ. ಆಮೇಲೆ ಸೂರ್ಯ, ಮಗನೇ ಸೂರ್ಯ ಅಂತ ಶಬ್ದ ಬರುತ್ತದೆ. ಸೂರ್ಯನಿಗೆ ಸಾಕೊಡೆದಂತಾಗುತ್ತದೆ. ಅದು ಬೇರೆ ಯಾರೂ ಅಲ್ಲ, ಬೆಂಗಳೂರಿನಲ್ಲಿರುವ ಅವನ ಸ್ವಂತ ತಾಯಿಯ ಧ್ವನಿ. ತಾಯಿ ಅಗಳುತ್ತಾ ಬಾಗಿಲು ತಟ್ಟುತ್ತಾಳೆ. ಸೂರ್ಯ, ಬಾಗಿಲು ತೆಗೆಯೋ ದಡ್ಡ, ನಾನು ಲಾಸ್ಟ್ ಬಸ್ ಹಿಡಿದು ಬಂದೆ ಕಣೋ. ಕತ್ತಲಲ್ಲಿ ದಾರಿ ತಪ್ಪಿಬಿಟ್ಟೆ. ಕಾಲಿಗೆ ಕಲ್ಲು ಚುಚ್ಚಿ ರಕ್ತ ಬರ್ತಿದೆ. ನನಗೆ ತುಂಬಾ ಚಳಿ ಆಗ್ತಿದೆ. ಪ್ಲೀಸ್ ಬಾಗಿಲು ತೆಗೆಯೋ ಅಂತ ಬರುತ್ತದೆ. ಸೂರ್ಯನಿಗೆ ಕಣ್ಣಲ್ಲಿ ನೀರು ಬರುತ್ತದೆ. ಅಮ್ಮ, ನೀನು ಇಲ್ಲಿಗೆ ಯಾಕೆ ಬಂದೆ ಎಂದು ಕಿರ್ಚುತ್ತಾನೆ. ಅವನಿಗೆ ಬಾಗಿಲು ತೆಗೆಯಬೇಕು ಎನಿಸುತ್ತದೆ. ಆದರೆ ಗೌಡರ ಮಾತು, ಎಷ್ಟೇ ಪರಿಚಯದ ಧ್ವನಿ ಕೇಳಿದರೂ ಬಾಗಿಲು ತೆರೆಯಬೇಡ ಅನ್ನೋದು ಅವನಿಗೆ ನೆನಪಿಗಿರುತ್ತದೆ. ಅವನು ಕಿವಿಗೆ ಕೈ ಇಟ್ಟುಕೊಳ್ಳುತ್ತಾನೆ. ಹೊರಗಡೆಯಿಂದ ತಾಯಿಯ ಧ್ವನಿ ಈಗ ಸ್ವಲ್ಪ ಕೋಪದಿಂದ ಕೂಡಿರುತ್ತದೆ.
ಏನೋ ನಿನ್ನ ಪಾಡಿಗೆ ನೀನು ಮಲಗಿದೀಯಾ? ಎತ್ತ ತಾಯಿ ಹೊರಗೆ ಚಳಿಲಿ ಸಾಯ್ತಿದ್ದೀನಿ, ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಬಾಗಿಲು ತೆಗಿ ಹೇಳ್ತೀನಿ ಅಂತ ಬರುತ್ತದೆ. ಸೂರ್ಯನಿಗೆ ತಡೆಯಲಾಗುವುದಿಲ್ಲ. ಅಮ್ಮ ಇರು ಬರ್ತೀನಿ ಅಂತ ಎದ್ದು ಬಾಗಿಲ ಕಡೆ ಹತ್ತಿರ ಓಡ್ತಾನೆ. ಬೀಗ ತೆಗೆಯಲು ಕೈ ಹಾಕಿದವನು ಒಂದು ಕ್ಷಣ ಯೋಚಿಸುತ್ತಾನೆ. ಬಾಗಿಲಿನಲ್ಲಿದ್ದ ಒಂದು ಚಿಕ್ಕ ಕೀವೋಲ್ ಮೂಲಕ ಹೊರಗೆ ನೋಡ್ತಾನೆ. ಕ್ಯಾಮ್ರಾ ಆ ಕೀವೋಲ್ ಮೂಲಕ ಹೊರಗೆ ದೃಶ್ಯವನ್ನು ತೋರಿಸುತ್ತದೆ. ಹೊರಗಡೆ ಅವನ ತಾಯಿ ಇಲ್ಲ. ಅಲ್ಲಿ ನಿಂತಿರುವುದು ಸುಮಾರು 10 ಅಡಿ ಎತ್ತರದ ಒಣಗಿದ ಮರದ ಕಾಂಡದಂತೆ ಇರುವ ಒಂದು ಕಪ್ಪಾದ ಭೀಕರವಾದ ರಾಕ್ಷಸ ಆಕೃತಿ. ಅದಕ್ಕೆ ಕಣ್ಣುಗಳಿಲ್ಲ, ಮೂಗಿಲ್ಲ, ಕೇವಲ ಒಂದು ದೊಡ್ಡ ಕೊಳೆತ ಮಾಂಸದಂತಹ ಬಾಯಿ ಮಾತ್ರ ಇದೆ. ಆ ಬಾಯಿ ಅಲುಗಾಡುತ್ತಿದೆ ಮತ್ತು ಆ ದೊಡ್ಡ ಬಾಯಿಯಿಂದ ಸೂರ್ಯನ ತಾಯಿಯ ಧ್ವನಿ ಅಚ್ಚುಕಟ್ಟಾಗಿ ಮೈಕ್ನಂತೆ ಹಾಕಿದಂತೆ ಹೊರಬರುತ್ತಿದೆ. ಅದು ಕಾಡಿನ ಮಾಯಾವಿ. ಅದು ಮನುಷ್ಯರ ಧ್ವನಿಯನ್ನ ಕಾಪಿ ಮಾಡಿ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿ ಬಾಗಿಲು ತೆಗೆಸುವ ರಾಕ್ಷಸ. ಸೂರ್ಯ ಭಯದಿಂದ ಉಸಿರು ಬಿಗಿಹಿಡಿಯುತ್ತಾನೆ. ಅವನ ಕೈ ಕಾಲು ನಡುಗುತ್ತಿದೆ. ಆ ಮಾಯಾವಿಗೆ ಒಳಗೆ ಸೂರ್ಯ ಕೀವಲ್ ಮೂಲಕ ನೋಡುತ್ತಿರುವುದು ಗೊತ್ತಾಗುತ್ತದೆ. ಅದು ಅಳುವುದನ್ನ ನಿಲ್ಲಿಸಿ ಸಡನ್ ಆಗಿ ತನ್ನ ದೊಡ್ಡ ತಲೆಯನ್ನ ಆ ಕೀವೋಲ್ ಹತ್ತಿರ ತರುತ್ತದೆ. ಸೂರ್ಯ ಕೀವೋಲ್ನಿಂದ ಹಿಂದಕ್ಕೆ ಸರಿಯುವ ಮುನ್ನವೇ ಆ ರಾಕ್ಷಸ ಕಣ್ಣಿಲ್ಲದ ಮುಖದ ಆ ದೊಡ್ಡ ಬಾಯಿಯ ಒಳಗಡೆಯಿಂದ ಒಂದು ಹಳದಿ ಬಣ್ಣದ ಕಣ್ಣು ಓಪನ್ ಆಗಿ ಸೂರ್ಯನನ್ನ ನೇರವಾಗಿ ಕೀವೋಲ್ ಮೂಲಕ ನೋಡುತ್ತದೆ. ಈಗ ಆ ಮಾಯಾವಿ ಸೂರ್ಯನ ತಾಯಿಯ ಧ್ವನಿಯಲ್ಲಿ ಮಾತನಾಡಲ್ಲ. ಅದು ಸೂರ್ಯನದ್ದೇ ಧ್ವನಿಯಲ್ಲಿ ಕಾಪಿ ಮಾಡಿ ಕ್ರೂರವಾಗಿ ನಗುತ್ತಾ ಹೇಳುತ್ತದೆ. ನಾನು ನಿನ್ನ ನೋಡ್ಬಿಟ್ಟೆ ಸೂರ್ಯ, ಈಗ ಬಾಗಿಲು ನಾನೇ ತೆಗಿತೀನಿ ಅಂತದೆ. ಒಂದೇ ಏಟಿಗೆ ಆ ದಪ್ಪನಾದ ಬಾಗಿಲು ಪುಡಿಪುಡಿ ಮಾಡಿ ಒಳಗೆ ಬೀಳುತ್ತದೆ. ಸೂರ್ಯ ಹಿಂದಕ್ಕೆ ಬಿದ್ದು ಕಿರುಚುತ್ತಾನೆ. ಆ ಕಪ್ಪು ಆಕೃತಿ ಒಳಗೆ ಬರುತ್ತದೆ. ಸ್ಕ್ರೀನ್ ಪೂರ್ತಿ ಕತ್ತಲಾಗುತ್ತದೆ. ಸೂರ್ಯನ ಕಿರಣಗಳು ಊರಿನ ಮೇಲೆ ಬೀಳುತ್ತಿವೆ. ಕಪ್ಪು ಮಳೆಯ ಬೂದಿಯೆಲ್ಲ ಕರಗಿ ಹೋಗಿದೆ. ಊರಿನ ಮುಖಂಡ ಗೌಡರು ಮತ್ತು ಜನರೆಲ್ಲ ಓಡೋಡಿ ಬಂದು ಸೂರ್ಯನ ಗೆಸ್ಟ್ ಹೌಸ್ ನೋಡ್ತಾರೆ. ಗೆಸ್ಟ್ ಹೌಸ್ನ ಬಾಗಿಲು ಒಡೆದು ಚೂರಾಗಿ ಬಿದ್ದಿದೆ. ಅಯ್ಯೋ ಶಿವನೇ, ಆ ಮಾಯಾವಿ ಸಿಟಿಯ ಹುಡುಗನನ್ನ ತಿಂದೇ ಬಿಡ್ತು ಅಂತ ಆ ಮುಖಂಡ ಒಳಗೆ ಬರ್ತಾನೆ. ಆದರೆ ಸೂರ್ಯ ಅಲ್ಲಿಯೇ ಒಂದು ಕುರ್ಚಿಯ ಮೇಲೆ ಆರಾಮಾಗಿ ಕೂತು ನಗುತ್ತಾ ಬಿಸಿ ಬಿಸಿ ಚಾ ಕುಡಿಯುತ್ತಿದ್ದಾನೆ. ಅವನಿಗೆ ಒಂದು ಸಣ್ಣ ಗಾಯವೂ ಆಗಿಲ್ಲ. ಮುಖಂಡ ಶಾಕ್ ಆಗಿ ಹೇಳ್ತಾನೆ, ಬಾಬು ರಾತ್ರಿ ಏನಾಯ್ತು? ನೀನು ಇನ್ನೂ ಬದುಕಿದೀಯಾ? ಬಾಗಿಲು ಹೇಗೆ ಹೊಡಿತು ಅಂತ ಕೇಳ್ತಾನೆ. ಸೂರ್ಯ ನಗುತ್ತಾ ಕೈಯಲ್ಲಿದ್ದ ಬಿಸಿ ಚಾದ ಗ್ಲಾಸನ್ನ ಕೆಳಗೆ ಇಡುತ್ತಾನೆ. ಮುಖಂಡನ ಕಡೆ ತಿರುಗಿ ತುಂಬಾ ಶಾಂತವಾಗಿ ಹೇಳ್ತಾನೆ, ಹೌದು ಗೌಡ್ರೆ, ನಾನು ಬದುಕಿದ್ದೀನಿ. ಆದರೆ ಈ ಹುಡುಗನ ದೇಹದ ಒಳಗಿರೋದು ತುಂಬಾ ಬೆಚ್ಚಗಿದೆ, ನನಗೆ ಚಳಿ ಆಗ್ತಿಲ್ಲ ಅಂತ. ಸೂರ್ಯ ಕಣ್ಣು ಬಿಡುತ್ತಾನೆ. ಅವನ ಕಣ್ಣುಗಳು ಮನುಷ್ಯನ ಕಣ್ಣುಗಳಾಗಿಲ್ಲ. ಅವು ಆ ರಾಕ್ಷಸನ ಕಣ್ಣುಗಳಂತೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ರಾತ್ರಿ ಆ ಮಾಯಾವಿ ಸೂರ್ಯನನ್ನ ಸಾಯಿಸಲಿಲ್ಲ. ಬದಲಾಗಿ ಅವನ ದೇಹದೊಳಗೆ ಸೇರಿಕೊಂಡು ಈಗ ಮನುಷ್ಯನ ರೂಪದಲ್ಲಿ ಹಳ್ಳಿಯೊಳಗೆ ಎಂಟ್ರಿ ಕೊಟ್ಟಿದೆ. ಸೂರ್ಯನ ಕ್ಯಾಮ್ರಾ ಕಡೆ ನೋಡಿ ಒಂದು ವಿಕಾರವಾದ ಸ್ಮೈಲ್ ಕೊಡ್ತಾನೆ.